ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 27. ಇಲ್ಲಿ ಭಗವಂತನ ವಾಣಿ ಏನಪ್ಪ ಅಂದರೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ಥೆ ನತ್ತಂ ಶೋಚಿತುಮರ್ಹಸಿ. ಅಂದರೆ ಹುಟ್ಟಿದವನ ಸಾವು ನಿಶ್ಚಿತವಾಗಿದೆ, ಸತ್ತವನ ಪುನರ್ಜನ್ಮವು ನಿಶ್ಚಿತವಾಗಿದೆ. ಅಂದರೆ ನಾವು ಸನಾತನ ಸಂಸ್ಕೃತಿಯಲ್ಲಿ ಪಡಿತಾ ಇರುವಂತಹ ಜ್ಞಾನ ಏನಪ್ಪ ಅಂದರೆ, ಜನ್ಮ ಮೃತ್ಯುಗಳು ನಮ್ಮ ಜೀವನದ ಒಂದು ಅಂಗ. ಇಡೀ ಜೀವನವನ್ನು ನಾವು ನೋಡಿದಾಗ ಸತ್ತ ವ್ಯಕ್ತಿ ಪುನರ್ಜನ್ಮ, ಹುಟ್ಟಿದ ವ್ಯಕ್ತಿ ಮತ್ತೆ ಅವನ ಸಾವು ನಿಶ್ಚಿತ. ಇವು ನಿಶ್ಚಿತವಾಗಿದ್ದಾಗ ನಮಗೆ ತುಂಬ ಬೇಜಾರಾಗೋದು, ಟೆನ್ಷನ್ ಆಗೋದು ಯಾವಾಗ ಬಂತಂದರೆ, ಯಾರಾದರೂ ಒಬ್ಬರು ತೀರು ಹೋದಾಗ. ಕರೆಕ್ಟಾ? ಸೊ ಸಾಯುವುದು ಜೀವನದ ಅಂತಿಮ ಸತ್ಯ ಆಗಿದ್ದಾಗ ಅದಕ್ಕೆ ಯಾಕೆ ನೀನು ಭಯಪಡ್ತೀಯಾ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನಮಗೆಲ್ರಿಗೂ ತುಂಬ ಹೆಚ್ಚಿನ ಭಯ ಯಾವ ಥರದಪ್ಪ ಅಂತಂದರೆ ಸಾವಿನ ಭಯ. ಕರೆಕ್ಟಾ? ಅದಕ್ಕೆ ಸಾವಿನ ಭಯ ಅಂದರೆ ನಾನು ಸಾಯಬಾರ್ದು ಅಂತ ಅಂದ್ಕೊಳ್ಳೋದು. ಸಾಯೋದು ನಿಶ್ಚಿತ ಅಂತ ಗೊತ್ತಾದರೂ ಸಹಿತ ನಾನು ಸಾಯಬಾರ್ದು. 99 ವರ್ಷ ವಯಸ್ಸಿನ ವಯೋವೃದ್ಧರೊಬ್ಬರು ತೀರ್ಕೊಂಡಾಗ ಪೇಪರ್ನಲ್ಲಿ ಬರುತ್ತದೆ, ಶೋಚನೀಯ ನಿಧನ. ಅಂದರೆ ಇನ್ನೆಷ್ಟು ವರ್ಷ ಬದುಕಬೇಕು ಅವರು ನೋಡಿದರೆ ಅದು ಶೋಚನೀಯ ಅಲ್ಲ, ಯೋಚನೀಯ. ಯಾಕಂದರೆ ಇಷ್ಟು ವರ್ಷ ಎಷ್ಟು ಚೆನ್ನಾಗಿ ಹೆಂಗೆ ಬದುಕಿದ್ರು ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ನಾವು ಹುಟ್ಟಿದವರಿಗೆ ಸಾವು ನಿಶ್ಚಿತ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ನಿಶ್ಚಿತವಾಗಿ ಬಂದೇ ಬರ್ತದೆ. ಆ ಸಾವಿಗಾಗಿ ನಾವು ಪೂರ್ವ ತಯಾರಿ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಸಾಧನೆ. ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾರೆ. ಹ್ಯಾಪಿ ಬರ್ತ್ಡೇ. ಕರೆಕ್ಟಾ? ಹ್ಯಾಪಿ ಬರ್ತ್ಡೇ ಅಂದರೆ ಏನು ನೆನಪಿಸ್ಕೋಬೇಕಂತಂದರೆ, ನನ್ನ ಜೀವನದ ಆಯುಷ್ಯದ 1 ವರ್ಷ ಕಮ್ಮಿ ಆಯ್ತು ಇವತ್ತಿಗೆ ಅಂತ. ಕರೆಕ್ಟಾ? ಆ 1 ವರ್ಷದ ಆಯುಷ್ಯ ಕಮ್ಮಿ ಆದಾಗ ಎಚ್ಚರಿಕೆಯಿಂದ ನಾನು ಹೆಜ್ಜೆಯನ್ನು ಇಡಬೇಕಾಗಿದೆ. ಮುಂದೆ ಎಷ್ಟು ವರ್ಷ ಬದುಕಿರ್ತೀನಿ ಅಂತ ಗೊತ್ತಿಲ್ಲ, ಮುಂದಿನ ಹ್ಯಾಪಿ ಬರ್ತ್ಡೇ ಆಗ್ತದೋ ಇಲ್ಲೋ ಏನು ಗೊತ್ತಿಲ್ಲ. ಹಾಗಿದ್ದಾಗ ಇರುವಷ್ಟು ಆಯುಷ್ಯವನ್ನು ಸತ್ಕಾರ್ಯಗಳಲ್ಲಿ, ಪರೋಪಕಾರಗಳಲ್ಲಿ, ನಿಜವಾದ ಸಾಧನೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನೋ ತಾತ್ಪರ್ಯ. ಕರೆಕ್ಟಾ? ಇಲ್ಲೇ ಬರೀ ನಾವು ಬಂದಿಪ್ಪ, ಜನ್ಮ ತಗೊಂಡ್ವಿ, ಪ್ರಾಣಿ ಪಶು ಪಕ್ಷಿಗಳ ತರಹ ಜೀವನವನ್ನು ನಡೆಸಿ ಮತ್ತೆ ಒಂದಿನ ಹೋಗ್ಬಿಟ್ವಿ ಅಂತಂದರೆ ಏನೂ ಅರ್ಥ ಇಲ್ಲ. ಮನುಷ್ಯ ಜನ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ 84 ಲಕ್ಷ ಯೋನಿಗಳಲ್ಲಿ ಪಾರಾಗಿ ನಾವು ಬಂದಿದ್ದೇವೆ. ಅಷ್ಟು 84 ಲಕ್ಷ ವೆರೈಟಿ ಆಫ್ ಸ್ಪೀಸೀಸ್ ಪ್ರಪಂಚದಲ್ಲಿರೋದು. ಮನುಷ್ಯನ ಒಂದು ಜೀವನ ಪ್ರಾಣಿ ಪಶು ಪಕ್ಷಿಗಳಿಗಿಂತ ಹೆಚ್ಚಿನದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮಾನವ ಜನ್ಮ ಬಹುದೊಡ್ಡದು, ಇದನ್ನ ಯಾಕೆ ಹಾಳು ಮಾಡ್ಕೋತೀರಪ್ಪ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಎಚ್ಚರಿಸಿದ್ದಾರೆ ಅಲ್ಲ. ಅಂದರೆ ಹುಚ್ಚರೇ ಅಂತ ಕರೆದಿದ್ದಾರೆ. ಯಾಕಂದರೆ ಯಾಕೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರ ಜೀವನವನ್ನು? ಬರೀ ಜಗಳಾಟ, ಹೊಡೆದಾಟ, ಬಡಿದಾಟ, ದ್ವೇಷ, ಮತ್ಸರ, ಅಸೂಯೆ ಇವೆಲ್ಲವುಗಳನ್ನು ನಾವು ಮನಸ್ಸನ್ನು ತುಂಬಿಕೊಂಡು ನಮ್ಮ ಜೀವನವನ್ನು ನಡೆಸಿದಾಗ, ನಮ್ಮ ಜೀವನ ಅಂತಿಮ ಕ್ಷಣದಲ್ಲಿ ಯೋಚನೆ ಮಾಡಿದಾಗ ಏನು ಮಾಡಿದ್ನಪ್ಪ ಅಂತಂದರೆ ಎಲ್ಲ ವೇಸ್ಟ್ ಅಂತ ಅನಿಸ್ತದೆ. ಭಗವಂತ ನಾವು ವಾಪಸ್ ಹೋದ್ಮೇಲೆ, ವಾಪಸ್ ಹೋಗ್ತೇವಲ್ಲ, ಎಲ್ಲರೂ ಹೋಗೋದು ಗ್ಯಾರಂಟಿ. ಇಲ್ಲಿ ಬಂದವರು ಎಲ್ಲರೂ ವಾಪಸ್ ಹೋಗೋದು ಗ್ಯಾರಂಟಿ. ವಾಪಸ್ ಹೋದ್ಮೇಲೆ ದೇವರು ನಮಗೆ ಕೇಳ್ತಾನೆ, ಅಲ್ಲಿ ಕಳಿಸಿದ್ನಲ್ಲ ನಿನ್ನನ್ನು, ಏನು ಮಾಡ್ಕೊಂಡು ಬಂದೀಯಾ ಅಂತ. ಏನಾದರೂ ನಿಂದು ಈಗ ನಾವು ಸ್ಕೂಲಿಗೆ ಯಾರನ್ನ ಮಕ್ಕಳನ್ನ ಕಳಿಸಿದ್ರೆ ಸ್ಕೂಲಿಂದ ಬಂದಮೇಲೆ ಏನೇನು ಕಲ್ತ್ಕೊಂಡು ಬಂದೆಪ್ಪ ಅಂತ ಕೇಳ್ತವಿಲ್ಲ. ಆ ಥರ ದೇವರು ನಮಗೆ ಕೇಳ್ತಾನೆ, ಏನು ಸಾಧನೆ ಮಾಡ್ಕೊಂಬಂದೆಪ್ಪ ಅಂದರೆ, ಏನಿಲ್ಲ ರೀ, ನಮ್ಗೆ ಸ್ವಲ್ಪ ಗಲಾಟೆ ಆಯಿತು, ಜಗಳ ಆಯಿತು, ಹೊಟ್ಟೆ ಕಿಚ್ಚು, ದ್ವೇಷ, ಇದರಿಂದ ನಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ನನಗೆ ಶುಗರ್ ಪ್ರಾಬ್ಲಮ್ ಶುರು ಆಯಿತು,
ಹಾರ್ಟ್ ಅಟ್ಯಾಕ್ ಆಯಿತು, ಈ ಥರ ಎಲ್ಲ ಕಂಪ್ಲೇಂಟ್ಸ್ ನಾವು ಹೇಳ್ತಾ ಹೇಳ್ತಾ ಅವನಿಗೆ ಲಿಸ್ಟ್ ಒಪ್ಪಿಸಿದ್ರೆ ದೇವ್ರು ಏನು ಹೇಳ್ತಾನೆ, ನಿನಗೆ ಇದಕ್ಕೆ ಕಳಿಸಿದ್ನೇನೋ ಅಂತ ಕೇಳ್ತಾನೆ. ಆದರೆ ಇದೆಲ್ಲ ಮಾಡ್ಕೊಂಡು ಬರ್ಲಿಕ್ಕೆ ಕಳಿಸಿಲ್ಲ ನಾನು ನಿನಗೆ, ಮನುಷ್ಯ ಜೀವನವನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಯಥಾರ್ಥವಾಗಿ ಸಾರ್ಥಕಪಡಿಸ್ಕೊಳ್ತೀಯಾ ಅಂತ ಭರವಸೆಯಿಂದ ಕಳಿಸಿದ್ರೆ ನೀನು ಎಲ್ಲ ವೇಸ್ಟ್ ಮಾಡ್ಕೊಂಬಂದಿಯಲ್ಲ ಅಂತ ತಿಳ್ಕೊಂಡು ಮತ್ತೆ ವಾಪಸ್ ನಮಗೆ, ಅಂದರೆ ಆ ಶಾಲೆಯಲ್ಲಿ ಅವನಿಗೆ ಸರಿಯಾಗಿ ಅಭ್ಯಾಸ ಮಾಡದೇ ಇದ್ದರೆ ಅದೇ ಕ್ಲಾಸಲ್ಲಿ ಅವನಿಗೆ ಪ್ರಮೋಷನ್ ಕೊಡ್ತಾನೆ ಇಟ್ಬಿಡ್ತಾರೆ. ಅದು ಫೇಲ್ ಅಂತ ಅವನು. ಹಾಗೆ ನಾವು ಮನುಷ್ಯ ಜನ್ಮದಲ್ಲಿ ಫೇಲ್ ಆದರೆ ಮತ್ತೊಂದು ಸಲ ಬಾ ಅಂತ ಹೇಳ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ನಾವು ಪದೇ ಪದೇ ಈ ಭೂಮಿ ಮೇಲೆ ಬರೋದು, ಮನುಷ್ಯ ಜನ್ಮ ತಾಳೋದು, ಎಲ್ಲನೂ ವೇಸ್ಟ್ ಮಾಡ್ಕೊಂಡು ಎಷ್ಟು ಜನ್ಮಗಳನ್ನು ವ್ಯರ್ಥ ಮಾಡಿದ್ದೀವಲ್ಲ. ಈಗಲಾದರೂ ನಾವು ಎಚ್ಚೆತ್ತು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಬರೀ ದುಡ್ಡು ಮಾಡೋದೊಂದೇ ನನ್ನ ಜೀವನ ಅಲ್ಲ. ನಮ್ಮ ಸಂಬಂಧಿಗಳು ಯಾರೂ ಶಾಶ್ವತ ಅಲ್ಲ. ಇಲ್ಲಿ ಬರುವಂಥ ಸಂಬಂಧಿಗಳು, ರಕ್ತ ಸಂಬಂಧಿಗಳು, ಅವು ನಿಮಿತ್ತವಾಗಿ ನಮಗೆ ಈ ಪ್ರಪಂಚದಲ್ಲಿ ನಮ್ಮ ಜೀವನ ನಡೆಸಲಿಕ್ಕೆ ಬಂದಿದ್ದಾವೆ. ಅಂದರೆ ನಾಟಕದಲ್ಲಿ ಬೇರೆ 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 ಪಾತ್ರಗಳಿದ್ದ ಹಾಗೆ ಅವು ಯಾವ ಶಾಶ್ವತ ಅಲ್ಲ. ನಾಟಕ ಮುಗಿದ ಮೇಲೆ ಪರದೆ ಹಾಕ್ತಾರಲ್ಲ, ಆವಾಗ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಅದಕ್ಕೆ ನಾವು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಎಲ್ರಿಗೂ ಬೇಜಾರಾಗಬೇಕು, ಇಂಥ ಮನುಷ್ಯನ ನಾವು ಕಳ್ಕೊಂಡಿಲ್ಲ ಅಂತ. ಅದನ್ನು ಬಿಟ್ಟು ನಾವು ಇನ್ನೂ ನಾನೇ ಎಲ್ಲ ಅಧಿಕಾರ ನಡೆಸಬೇಕು, ನಾನು ಬಿಟ್ಟರೆ ಹೇಗೆ ನಡೀತದೆ ಅಂತ ಕೂತ್ಕೊಂಡ್ರೆ, ಅಂದರೆ ಇಫ್ ಯು ಆರ್ ಹೋಲ್ಡಿಂಗ್ ಟು ದ ಥಿಂಗ್ಸ್ ಆರ್ ಪೀಪಲ್ ಅರೌಂಡ್ ಯು, ಆವಾಗ ಅವರು ಏನಪ್ಪ ಈ ಆಸಾಮಿ ಇನ್ನೂ ಹೋಗ್ತಾನೆ ಇರಲಿಲ್ಲ ಅಂತ ನಮ್ಮನ್ನು ಯಾವಾಗ ಹೋಗ್ತೀವೋ ಅಂತ ಕಾಯ್ತಾ ಇರ್ತಾರೆ. ಆ ಥರ ಮಾಡ್ಕೊಳ್ಳೋದು ಜೀವನ. ನಾವು ಹೋದರೆ ಅವ್ರು ನಿಜವಾಗಿಯೂ ದುಃಖತಪ್ತರಾಗಬೇಕು. ಅಂದರೆ ಈ ಪ್ರಪಂಚದಲ್ಲಿ ನಾವು ಇರುವಷ್ಟು ದಿನ ಪ್ರೇಮ, ವಿಶ್ವಾಸ, ಸೌಹಾರ್ದತೆಯಿಂದ ಜೀವನ ನಡೆಸಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಪ್ರಪಂಚಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಿ, ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಳ್ಬಾರ್ದಾಗಿತ್ತಲ್ಲ ಅಂತ ಶೋಕ ಮಾಡಬೇಕು ಜಗತ್ತು. ಮನುಷ್ಯ ಹುಟ್ಟುವಾಗ ಅಳ್ತಾ ಬಂದಿರ್ತಾನಂತೆ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಅಂದರೆ ಜಬ್ ತುಮ್ ಪೈದಾ ಹುಯೇ, ಆವಾಗ ಜಗತ್ತೆಲ್ಲ ನಿನ್ನ ನೋಡಿ ನಗ್ತಿತ್ತು. ಯಾಕಂದರೆ ಗಂಡು ಮಗು ಹುಡ್ತು, ನನಗೆ ಒಳ್ಳೆ ಮಗು ಹುಡ್ತಪ್ಪ ಅಂತ ಎಲ್ಲರೂ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆದ್ರೆ ನೀನು ಅಳ್ಕೋತ ಬಂದೀಯ. ಯಾಕೆ ಮಗು ಅಳುತ್ತಂದರೆ, ಎಂಥ ಒಂದು ಪ್ರಪಂಚಕ್ಕೆ ನನ್ನನ್ನು ಈ ಭೂಮಿಗೆ ತಂದು ಹೋಗಿದೆಪ್ಪ, ನಾನು ಎಷ್ಟು ಆರಾಮಾಗಿದ್ದೆ ಅಂತ ಅಳ್ತದಂತ. ಆವಾಗ ಕಬೀರರು ಎಚ್ಚರಿಸ್ತಾರೆ, ನೀನು ಅಳ್ತಾ ಬಂದಿದೆಯಾ, ಇನ್ನು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ನಗ್ತಾ ಹೋಗ್ಬೇಕು. ಆ ಥರ ಜೀವನ ನಡೆಸ್ಕೊ. ಇಲ್ಲಿಂದ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು ಪಟ್ಕೊಂಡು ಹೋಗಬೇಡ. ನನ್ನ ಕೋಟಿಗಟ್ಟಲೆ ದುಡ್ಡೆಲ್ಲ ಏನಾಗುತ್ತೋ, ನನ್ನ ಹೆಂಡತಿ ಮಕ್ಕಳು ಇವ್ರಿಗೆಲ್ಲ ಏನಾಗುತ್ತೋ ಅಂತ ಚಿಂತೆ ಬೇಕಾಗಿಲ್ಲ. ಅವರೆಲ್ಲ ಅವ್ರ ಪಾಡಿ ಚೆನ್ನಾಗಿರ್ತಾರೆ. ಅಕ್ಕಸತ್ರನೂ ಅಮಾವಾಸ್ಯೆ ನಿಲ್ಲೋಲ್ಲ. ಹೀಗಿದ್ದಾಗ ನೀನು ಶೋಕ ಮಾಡಲಿಕ್ಕೆ ಏನು ಕಾರಣ ಇಲ್ಲ. ನೀನು ಯಾವ ರೀತಿ ಹೋಗ್ಬೇಕು ಅಂತಂದರೆ, ನೀವು ನಗನಗ್ತಾ ಹೋಗಬೇಕು. ಅಳ್ಕೋತ ಬಂದೀವಿ, ಆದರೆ ನಗನಗ್ತಾ ಹೋಗ್ಬೋದು. ಆ ಥರ ಸಾಧನೆಯನ್ನು ಮಾಡಿದರೆ ಆವಾಗ ಇಡೀ ಪ್ರಪಂಚ ನಿನ್ನನ್ನು ನೋಡಿ ಅಳ್ತದೆ. ಯಾವ ಪ್ರಪಂಚ ನಾನು ಹುಟ್ಟಿದಾಗ ನಕ್ಕಿತ್ತಲ್ಲ, ಅದೇ ಪ್ರಪಂಚ ನಾನು ಹೋಗ್ಬೇಕಾದ್ರೆ ಅಳಬೇಕು. ನಿಜವಾಗೂ ಅಳಬೇಕಾ, ಬೂಟಾಟಿಕೆ ಅಲ್ಲ. ನಿಜವಾಗಿಯೂ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಪ್ಪ ಅಂತ ಅವ್ರ ಮನಸ್ಸಲ್ಲಿ ಬರಬೇಕು. ಆ ತರಹ ಜೀವನವನ್ನು ರೂಪಿಸ್ಕೊಳ್ಳಪ್ಪ, ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊ ಅಂತ ಮಹಾತ್ಮರು ಹೇಳಿದ್ದಾರೆ. ಇದಕ್ಕೆ ಒಂದು ಪ್ರತಿನಿತ್ಯ ಭಗವಂತ ಹೇಳ್ತಾನೆ ಮುಂದೆ, ಇದೆಲ್ಲ ನನಗೆ ಗೊತ್ತಾಗೋಲ್ಲ ಅಂತ ಅರ್ಜುನ್ ಕೇಳ್ತಾನೆ. ಹೇಗೆ ಮಾಡಬೇಕು ಇದನ್ನೆಲ್ಲ ಅಂತ ಕೇಳಿದ್ರೆ, ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗ್ರಹ್ಯತೆ, ಅಂದರೆ ಅಭ್ಯಾಸ ಬಲದಿಂದ ಇದನ್ನು ಸಿದ್ಧಿ ಮಾಡ್ಕೊ. ದಿನಾಲು ಪ್ರಾಕ್ಟೀಸ್ ಮಾಡು. ಏನಪ್ಪ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಪ್ರತಿನಿತ್ಯ ಧ್ಯಾನ ಅಭ್ಯಾಸವನ್ನು ಮಾಡಬೇಕು. ಧ್ಯಾನ ಅಂದರೆ ಕಣ್ಣು ಮುಚ್ಚಿಕೊಂಡು ಮೌನವಾಗಿ ನಿರ್ಲಿಪ್ತವಾಗಿ ನನ್ನ ಪಾಡಿಗೆ ನಾನಿರೋದು, ಆ್ಯಸ್ ಇಫ್ ಯು ಆರ್ ಡೆಡ್ ಟು ದ ವರ್ಲ್ಡ್. ನಮ್ಮ ಗುರುಗಳು ಹೇಳ್ತಾರೆ, ಧ್ಯಾನ ಅಂದರೆ ಏನಪ್ಪ ಅಂದರೆ, ಒಂದು ಕ್ಷಣ 15-20 ನಿಮಿಷ, ಅರ್ಧ ಗಂಟೆ ಪ್ರಪಂಚಕ್ಕೆ ಇಲ್ಲದೆ ಇರೋ ಥರ ಇದ್ಬಿಡೋದು, ಸತ್ತಾಗೆ ಇರೋದು. ಒಂದು ಸತ್ತ ಡೆಡ್ ಬಾಡಿ ಕೂಡಿಸಿರ್ತಾರಲ್ಲ,
ಯಾವ ಥರ ಕೂತಿರ್ತಾರಲ್ಲ ಆ ಥರ ಧ್ಯಾನಸ್ಥರಾಗಿ ಕೂತ್ಕೋಬೇಕು. ಆ ಪರಮಾತ್ಮನ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಪ್ರಪಂಚದ ಐಹಿಕ ಯಾವುದೇ ನಮಗೆ ಗಮನ ಇರಬಾರ್ದು. ಅಷ್ಟು ಅಂತರ್ಮುಖವಾಗಿ ಒಳಗಡೆ ಹೋಗ್ಬೇಕು ನಾವು. ಹೋಗ್ತಾ ಇದ್ದಾಗ ಹೊರಗಡೆ ಪ್ರಪಂಚದ ಪರಿವು ಇಲ್ಲದ ಹಾಗೆ ನಾನು ಮೌನವಾಗಿ ಏಕಾಂತದಲ್ಲಿ ಧ್ಯಾನ ಸಾಧನೆಯನ್ನು ಮಾಡಬೇಕು. ಅಂದರೆ ಸ್ವಲ್ಪ ಸ್ವಲ್ಪ ಸಮಯ ಸಾಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಕರೆಕ್ಟಾ? ಆಮೇಲೆ ಲಾಂಗ್ ಟರ್ಮ್ ಡೆತ್ ಏನು ಬರ್ತಲ್ಲ ಆವಾಗ ಹೋದ್ರೂ ಏನು ಬೇಜಾರಾಗೋಲ್ಲ. ಯಾಕೆ ದಿನಾಲು ಪ್ರಾಕ್ಟೀಸ್ ಮಾಡಿರ್ತೀನಿ. ಈ ತರಹ ಧ್ಯಾನವನ್ನು ಅಭ್ಯಾಸ ಮಾಡಿ 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 ನಮ್ಮ ನಿಜಸ್ವರೂಪವನ್ನು ನಾವು ತಲುಪ್ತೇವೆ. ನಿಜಸ್ವರೂಪ ಏನಪ್ಪ ಅಂತಂದರೆ ನನ್ನ ನಿಜವಾದ ಸ್ವರೂಪ ನಾನೇನೇನೇನು ತಿಳ್ಕೊಂಡಿದ್ದೇನಲ್ಲ, ನಾನು ಅಂಥವನು ಇಂಥವನು, ನನ್ನ ಒಂದು ಗುರುತಿಸ್ಲಿಕ್ಕೆ ಏನೇನು ಮಾಡ್ಕೊಂಡಿದ್ದೇನಲ್ಲ ನಾನು ಅದು ಯಾವುದೂ ಅಲ್ಲಪ್ಪ. ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಯಾವೂ ನಾನಲ್ಲ. ನನಗೆ ಗುರುತಿಸ್ಲಿಕ್ಕೆ ಏನೂ ಇಲ್ಲ. ನಾ ಹುಟ್ಟಿದ ಮಗು ಯಾವ ರೀತಿ ಇರ್ತಲ್ಲ ಆ ಥರ ಇದ್ದೇನಪ್ಪ ಅಂತ ನೆನಪಿಸಿಕೊಳ್ಳೋದಕ್ಕೆ ಧ್ಯಾನ ಮಾಡೋದು. ಪ್ರತಿನಿತ್ಯ ನಿಮ್ಮ ಮಗುವಿನ ಸ್ವರೂಪಕ್ಕೆ ಹೋಗಿ ನಿಜ ಸ್ವರೂಪದಲ್ಲಿ ಆನಂದವನ್ನು ಕಂಡುಕೊಂಡು ವಾಪಸ್ ಬರುವಂಥ ಒಂದು ಸ್ಥಿತಿಯೇ ಧ್ಯಾನ. ಈ ಧ್ಯಾನವನ್ನು ಮೌನವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿ 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 ಧ್ಯಾನ ಮಾಡೋದು ವೇಸ್ಟ್ ಅಲ್ಲ, ಟೈಮ್ ವೇಸ್ಟ್ ಅಂತಾರೆ ಕೆಲವರು. ನೋ, ಇಟ್ ಈಸ್ ನಾಟ್ ಟೈಮ್ ವೇಸ್ಟ್. ಆ್ಯಕ್ಚುಲಿ ಇಟ್ಸ್ ಸಮಯದ ಸದುಪಯೋಗ ಮಾಡ್ಕೊಂಡಂಗೆ ನಾವು. ಕರೆಕ್ಟಾ? ಯಾರಿಗೆ ಧ್ಯಾನ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲಲ್ಲ, ಒಬ್ಬರು ಗುರುಗಳು ಹೇಳ್ತಾರೆ, ನೀವು ಪುರ್ಸೊತ್ತಿಲ್ಲ ಅಂತಂದರೆ ನೀವು ಕಂಪಲ್ಸರಿ ಧ್ಯಾನ ಮಾಡಬೇಕು. ಯಾಕೆಂದರೆ ನಿಮಗೆ ಪುರ್ಸೊತ್ತೇ ಇಲ್ಲಲ್ಲ. ಸೊ ಅಷ್ಟು ಬ್ಯುಸಿಯಾಗಿದ್ದೀರಾ, ಅಷ್ಟು ಟೆನ್ಷನ್ಫುಲ್ ಲೈಫ್ ಆಗಿದೆ ನಿಮ್ಮದು. ಸೊ ಯಾರಿಗೆ ತುಂಬ ಸ್ಟ್ರೆಸ್ಸು ಟೆನ್ಷನ್ನು ಇದೆಯಲ್ಲ, ಬ್ಲಡ್ ಪ್ರೆಷರ್ ತುಂಬ ಹೈ ಆಗಿದೆ, ಹಾರ್ಟ್ ಅಟ್ಯಾಕ್ ಮೇಲೆ ಬರ್ತಾ ಇದೆಯಲ್ಲ, ಅವರು ನೆಸೆಸರಿಲಿ ದೇ ಮಸ್ಟ್ ಕಂಪಲ್ಸರಿಲಿ ಮೆಡಿಟೇಟ್. ಸೊ ಧ್ಯಾನ ಅನ್ನೋದು ಕೇವಲ ವಯೋವೃದ್ಧರಿಗೆ, ರಿಟೈರ್ ಆದವ್ರಿಗೆ, ಕೆಲಸ ಇಲ್ಲದವ್ರಿಗೆಲ್ಲ. ಧ್ಯಾನ ಅನ್ನೋದು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ, ಆತ್ಮೋನ್ನತಿಗಾಗಿ ಮಾಡುವಂಥ ಒಂದು ಚಿಕ್ಕ ಸಾಧನೆ. ಇಷ್ಟನ್ನು ಮಾಡದೇ ಇದ್ದರೆ, ಪರಮಾತ್ಮನ ನಾವು ನೆನೆಸ್ಕೊಳ್ದೇ ಇದ್ದರೆ ಏನೂ ಉಪಯೋಗ ಇಲ್ಲ. ಏಕೆಂದರೆ ಭಗವಂತನ ಕೃಪೆಯಿಂದ ಉತ್ತಮವಾದಂಥ ಶರೀರ, ಒಳ್ಳೆಯ ಸಂಸಾರ, ಒಳ್ಳೆಯ ಬಂಧುಗಳು, ಈ ಸಮಾಜ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವಂಥ ನನ್ನ ಸಮಾಜ, ರಾಷ್ಟ್ರ ಇವೆಲ್ಲ ನಮ್ಗೆ ಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಹೇಳಬೇಕು. ಥ್ಯಾಂಕ್ಸ್ ಅಪ್ಪ ಅಂತ ಹೇಳೋದಕ್ಕೆ ಧ್ಯಾನ ಮಾಡಬೇಕು ಬೇಡ? ಕರೆಕ್ಟ್. ಸೊ ಎಲ್ಲರೂ ಪ್ರತಿನಿತ್ಯ ನಿಯಮಿತವಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಮೊದಲಿಗೆ ನಿಮ್ಮ ಪಾಡಿ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಕ್ರಮೇಣವಾಗಿ ಅದೇ ಭಗವಂತನಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಸಲ್ಲಿಸಿ, ನನಗೆ ಯೋಗ್ಯ ಮಾರ್ಗದರ್ಶನ ದೊರಕಲಿಪ್ಪ ಅಂತ ನೀವು ಅಂದ್ಕೊಂಡು ಕೂತ್ಕೊಳ್ತಾ ಇದ್ದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣೆದುರಿಗೆ ಯೋಗ್ಯ ಗುರುಗಳು ಪ್ರತ್ಯಕ್ಷ ಆಗ್ತಾರೆ. ನನ್ನ ಅನುಭವ ಇದು, ಎಲ್ರಿಗೂ ಸಿಗ್ತಾರೆ. ಸೊ ಗುರುಗಳನ್ನು ಹುಡ್ಕೊಂಡು ಎಲ್ಲಿ ಹೋಗಬೇಕಾಗಿಲ್ಲ. ನಾವು ಸಾಧನೆಯನ್ನು ಚೆನ್ನಾಗಿ ಮಾಡ್ತಾಯಿದ್ರೆ ಗುರು ಆದವನು ತಾನೇ ಯಾವುದೇ ರೂಪದಿಂದ ನಿಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ತಾನೆ. ಸೊ ಈ ಥರ ನಮ್ಮ ಪ್ರಕೃತಿಯ ನಿಯಮಗಳಿರಬೇಕಾದ್ರೆ ನಾವು ಸ್ವಲ್ಪ ಮನಸ್ಸು ಕೊಟ್ಟು ಏಕಾಂತದಲ್ಲಿ ಧ್ಯಾನ ಸಾಧನೆಯನ್ನು ಮಾಡುವ. ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಕೆಲವು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಹೊರಗಡೆ ಯಾವ ಯೋಚನೆ ಬಂದರೂ ಪರವಾಗಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ನೀಡಬೇಡಿ. ಮನಸ್ಸಿನಲ್ಲಿ ಯಾವ ಯೋಚನೆ ಬಂದರೂ ಪರವಾಗಿಲ್ಲ, ಅದಕ್ಕೂ ಪ್ರತಿಕ್ರಿಯೆ ನೀಡಬೇಡಿ. ಒಳಗಡೆ ಹೊರಗಡೆ ಯಾವುದಕ್ಕೂ ವಿದೌಟ್ ಎನಿ ರಿಯಾಕ್ಷನ್. ಇಫ್ ಯು ಆರ್ ಸಿಟ್ಟಿಂಗ್ ಸೈಲೆಂಟ್, ದ್ಯಾಟ್ ಈಸ್ ಮೆಡಿಟೇಷನ್. ಒಂದು 20 ನಿಮಿಷ 30 ನಿಮಿಷ ನಿಮಗೆ ಸಾಧ್ಯವಿದ್ದಷ್ಟು ಸಮಯ ಈ ಮೌನದಲ್ಲಿ ಅಭ್ಯಾಸ ಮಾಡಿ 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 ಧ್ಯಾನ ಸಿದ್ಧಿಯನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ. ನಮಸ್ಕಾರ.